ಗೋಪಿ ತಾಲೂಕಿನಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿದ್ದು ಬತ್ತಿ ಹೋಗಿರುವ ಕೆರೆಕಟ್ಟೆಗಳನ್ನು ತುಂಬಿಸಲು ಹೇಮಾವತಿ ನೀರನ್ನ ಹರಿಸಬೇಕು ಹಾಗೂ ವಿವಾದಿತ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ತಕ್ಷಣ ನಿಲ್ಲಿಸಬೇಕು ಎಂದು ಆಗ್ರಹಿಸಿ ವಕೀಲರ ಸಂಘದ ವತಿಯಿಂದ ಪಟ್ಟಣದ ಕೋರ್ಟ್ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಉಗ್ರ ಪ್ರತಿಭಟನೆ ನಡೆಸಲಾಯಿತು. ಈ ಕುರಿತು ಪ್ರಮುಖರಾದ ಮೋಹನ್ ಕುಮಾರ್, ರವೀಂದ್ರ ಮತ್ತು ರವೀಶ್ ಎಂಪಿ ಅವರು ಮಾತನಾಡಿ, ತಾಲೂಕಿನ ರೈತರು ನೀರಿನ ಅರಿವಿಗಾಗಿ ಬೋರ್ವೆಲ್ಗಳನ್ನ ಅವಲಂಬಿಸಿದ್ರು, ನೀರು ಸಿಗದೆ ಅಡಿಕೆ ಮತ್ತು ತೆಂಗಿನ ಮರಗಳು ಒಣಗುವ ಹಂತ ತಲುಪಿವೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಕೊಂಡೊಯ್ಯುವ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲವೆಂದ ವಕೀಲರು, ಹೋರಾಟಗಾರರ ಮೇಲಾಗುವ ಪೊಲೀಸ್ ದೂರುಗಳಿಗೆ ಸಂಘದ ವತಿಯಿಂದ ಸಂಪೂರ್ಣ ಕಾನೂನು ನೆರವು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಗುಬ್ಬಿ ಹಾಗೆ ತುಮಕೂರು ಜಿಲ್ಲೆ ತನ್ನ ಹೇಮಾವತಿ ನೀರಿನಿಗಾಗಿ ಹೋರಾಟ ಮಾಡಬೇಕು ಅಂತ ನಾನು ತುಮಕೂರು ಜಿಲ್ಲೆ ಎಲ್ಲ ಸಂಘಟನೆಗಳಿಗೆ ಹಾಗೆ ರೈತರಿಗೆ ನಾನು ತಾಲೂಕು ವಕೀಲ ಸಂಘದ ಪರವಾಗಿ ಮನವಿಯನ್ನು ಮಾಡ್ತಾ, ಹಾಗೆ ನನ್ನ ಇವತ್ತಿನ ಬಂದ್ಗೆ ಮತ್ತು ಈ ಒಂದು ಪ್ರತಿಭಟನೆಗೆ ನನ್ನ ಸಂಘದ ಬೆಂಬಲವನ್ನು ನೀಡಿದ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಹಾಗೆ ನನ್ನ ಸಂಘದ ಎಲ್ಲ ಸದಸ್ಯರು ಕೂಡ ನನ್ನ ವೈಯಕ್ತಿಕ ಧನ್ಯವಾದವನ್ನು ತಿಳಿಸಿ, ಮುಂದಿನ ದಿನದಲ್ಲೂ ಕೂಡ ಕಾವೇರಿ ಹಾಗೆ ಹೇಮಾವತಿ ನೀರಿಗಾಗಿ ತಾಲೂಕು ವಕೀಲ ಸಂಘ ಅವಿರತವಾಗಿ ಹೋರಾಟ ಮಾಡುತ್ತೆ. ಅದು ನಮ್ಮ ಎಲ್ಲರ ಜೀವನಾಡಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಚ್ಛಿಸ್ತೇನೆ. ಹಾಗಾಗಿ ಇವತ್ತಿನ ಬೆಂಬಲವನ್ನು ನಾವು ಕೊಟ್ಟಿದ್ದೀವಿ ಮತ್ತು ಮುಂದಿನ ದಿನದಲ್ಲೂ ಕೂಡ ನಾವು ನಮ್ಮ ಹಿತಕ್ಕಾಗಿ ಮತ್ತು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತೇವೆ ಅಂತ ನಾನು ಇದ್ರ ಮೇಲೆಗೆ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ರೆಡಿ ಇದ್ದೀವಿ. ಮುಂದಿನ ಒಂದು ಲಿಂಕ್ ಕೆನಾಲ್ ವಿಚಾರವೇ ಆಗಲಿ, ಕುಣಿಗಲ್ಗೆ ನೀರು ತಗೊಂಡೋಗೋ ವಿಚಾರವೇ ಆಗಲಿ, ನಾವೇನೇ ತೊಂದರೆ ನಮ್ಮ ರೈತರಿಗೆ ಬಂದ್ರೂ ಅವ್ರಿಗೇನೇ ಕಾನೂನು ರೀತಿ ತೊಂದರೆಗಳು, FIR ಏನೇ ಆದರೂ ಸಹ ನಾವು ಅವರು ಬಿಡಿಸ್ಕೊಂಬರೋ ವಿಚಾರದಲ್ಲಿ ನಮ್ಮ ತಾಲೂಕು ವಕೀಲ ಸಂಘ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಕಾನೂನು ಹೋರಾಟಕ್ಕೂ ಸಹ ನಾವು ರೆಡಿ ಇದ್ದೀವಿ. ಈ ಹೋರಾಟ ಶತಸಿದ್ಧ. ನಮ್ಮ ತಾಲೂಕಿನ ನೀರನ್ನು ನಾವು ಉಳಿಸ್ಕೊಬೇಕು, ಇನ್ನೂ ಹೇಮಾವತಿ ನೀರನ್ನು ಹೆಚ್ಚಿನದಾಗಿ ಹರಿಸಬೇಕು. ಈ ವರ್ಷ ಗುಬ್ಬಿ ತಾಲೂಕಲ್ಲಿ ಎಲ್ಲ ಕೆರೆಗಳು ಖಾಲಿಯಾಗಿದ್ದಾವೆ, ಒಂದು ಕೆರೆಯಲ್ಲಿ ನೀರಿಲ್ಲ. 10 ವರ್ಷ ಆಯಿತು ಕೆರೆ ನೀರು ಖಾಲಿಯಾಗಿ. ಈ ವರ್ಷ ಪ್ರತಿಯೊಂದು ಕೆರೆನಲ್ಲೂ ನೀರು ಖಾಲಿಯಾಗಿದೆ. ಎಲ್ಲ ಕೆರೆಗಳನ್ನ ತುಂಬಿಸ್ಬೇಕು. ರೈತನೇ ದೇಶದ ಬೆನ್ನೆಲುಬು, ರೈತ ಇದ್ದರೆ ಜೀವ. ರೈತ ಇಲ್ಲ ಅಂದರೆ ನಾವೆಲ್ಲರೂ ಸಹ ಒಟ್ಟಿಗೆ ಬಟ್ಟೆ ಕಟ್ಕೊಂಡು ಮನೆ ಕಂಬೇಕಾಗುತ್ತೆ. ಅಂಥ ಪರಿಸ್ಥಿತಿ ಬರುತ್ತೆ. ರೈತ ಮೊದಲು ದೇಶದಲ್ಲಿ ಉಳಿಬೇಕು. ರೈತರ ಉಳಿದ್ರೆ ನಮಗೆ ಅನ್ನ. ಆ ವಿಚಾರವಾಗಿ ನಮ್ಮ ಗುಬ್ಬಿ ತಾಲೂಕಿನ ವಕೀಲ ಬಂಧುಗಳು ಎಲ್ಲರೂ ಸಹ ಈ ಒಂದು ಹೋರಾಟಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಲಿಂಕ್ ಕೆನಾಲ್ ವಿಚಾರವಾಗಿ ಆಗಲಿ, ನಿಮಗೆಲ್ಲ ಗೊತ್ತಿರೋ ಸರಾಸರಿ ಮಳೆ ಪ್ರಮಾಣ ಕಡಿಮೆ ಆಗಿದೆ. ತುಂಬ ಕೊಳವೆ ಬಾವಿಗಳು ಕೊರೆಸ್ತಾ ಇದ್ದಾರೆ. ರೈತರು ನೀರಿಗಾಗಿ ಹಾಹಾಕಾರ ಉಂಟಾಗೋ ಪರಿಸ್ಥಿತಿ ಇದೆ. ಹಾಗಾಗಿ ಎಲ್ಲ ಕೆರೆಗಳಿಗೂ ನೀರು ಹರಿಸಬೇಕು ಹಾಗೂ ಹೆಚ್ಚಿನ ದಿನಗಳ ಕಾಲ ನೀರು ಹರಿಸಬೇಕು ಅಂತೇಳಿ ನಾವು ವಕೀಲ ಸಂಘದಿಂದ ಒತ್ತಾಯಪಡಿಸ್ತಾ ಇದ್ದೀವಿ. ಮತ್ತು ಕಾವೇರಿ ಹೋರಾಟಕ್ಕೆ ಕರ್ನಾಟಕ ಬಂದ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇವತ್ತು 13/8/26 ಕರ್ನಾಟಕ ಬಂದ್ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆಗಳಿಂದ ಒಂದು ಹೋರಾಟ ಮಾಡಬೇಕು. ಇವತ್ತಿನ ದಿನಾಂಕದಲ್ಲಿ 6ರಿಂದ ಸಂಜೆ 6ವರೆಗೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದರು. ಈ ಒಂದು ಕರೆ ಹಿನ್ನೆಲೆಯಲ್ಲಿ ನಮ್ಮ ತಾಲೂಕು ವಕೀಲ ಸಂಘದ ಪರವಾಗಿ ನಮ್ಮ ಅಧ್ಯಕ್ಷರಾದ MP ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳು ಸ್ನೇಹಿತರ ಜೊತೆಗೂಡಿ ಇವತ್ತೊಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಸರ್ವಾನುಮತದಿಂದ ಅಂಗೀಕಾರ ಮಾಡಿದೋ. ಈ ಒಂದು ನೀರಿನ ಹೋರಾಟದ ವಿಚಾರದಾಗ ಬಂದಾಗ ಹೇಮಾವತಿ ನೀರಾಗಿರ್ಬೋದು, ಕಾವೇರಿ ನೀರಾಗಿರ್ಬೋದು, ರೈತರ ಹಿತರಕ್ಷಣೆ ವಿಚಾರ ಬಂದಾಗ ನಾವೆಲ್ಲರೂ ಹೋರಾಟ ಮಾಡಬೇಕು. ನಮ್ಮ ಸಂಘದ ಎಲ್ಲ ವಕೀಲ ಬಂಧುಗಳು ಸಹ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಸಭೆ